ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು 2 ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ 2 ಜಾಬು ಬಂದ್ಬಿಟ್ಟು ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಜಾಬು. ಯಾವ್ದಾದ್ರು ಕಂಪ್ನಿ ಅಂದರೆ ಅಪ್ನಾ ಮತ್ತು ವೋಲ್ಪೇ ಅಂತ 2 ಕಂಪ್ನಿ ಅವರು ಸೇಲ್ಸ್ ಡೆವಲಪ್ಮೆಂಟ್ ಆ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಅದು ಕಂಪ್ಲೀಟ್ ರಿಮೋಟ್ ಲೊಕೇಶನ್ಗೆ. ಸೊ ನಾನು ಒಂದೊಂದೇ ಜಾಬ್ದು ಅಪ್ಡೇಟ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಹಿಂಗೆ ಅಪ್ಲೈ ಮಾಡೋದು ಮತ್ತು ಏನೇನು ರಿಕ್ವೈರ್ಮೆಂಟು ಮತ್ತು ಏನೇನು ಕ್ವಾಲಿಫಿಕೇಷನ್ ಬೇಕು ಬಿಫೋರ್ ಅಪ್ಲೈಯಿಂಗ್ ಜಾಬ್ಗೆ ಅಂತ. ಸೊ ವಿಡಿಯೋನ ಕಂಪ್ಲೀಟಾಗಿ ಕೊನೆವರೆಗೂ ನೋಡಿ. ಮತ್ತು ನಿಮ್ಗೆ ಏನಾದ್ರು ಡೌಟ್ ಬಂದರೆ ಹೆಂಗೆ ಅಪ್ಲೈ ಮಾಡೋದು ಅಂತ ಅದನ್ನು ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ವಿಡಿಯೋದಲ್ಲಿದೆ, ನೋಡಿಕೊಂಡು ಅಪ್ಲೈ ಮಾಡಿ. ಮತ್ತು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತು ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಎಲ್ಲರೂ ಈ ಜಾಬ್ಗೆ ಅಪ್ಲೈ ಮಾಡಿ. ಮತ್ತು ಅಂದರೆ ಇವ್ರ ಕಡೆಯಿಂದ ರಿವೋಟ್ ಬ್ಯಾಕ್ ಆಗುತ್ತೆ, ಎಲ್ಲರೂ ವೆಯ್ಟ್ ಮಾಡಿ. ಇವಾಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಕಂಪ್ನಿದು ರಿಕ್ವೈರ್ಮೆಂಟು ಮತ್ತು ಕ್ವಾಲಿಫಿಕೇಷನ್ ನೋಡ್ಕೊಂಬರೋಣ. ಇದು ವೋಲ್ಪೇದು ಸೇಲ್ಸ್ ಡೆವಲಪ್ಮೆಂಟ್ ರೆಪ್ರೆಸೆಂಟೇಟಿವ್ ಇಂಡಿಯಾದವರು. ಇದು ಕಂಪ್ಲೀಟ್ ಫ್ರೆಷರ್ಸ್ಗೆ ಮತ್ತು ರಿಮೋಟ್ ಲೊಕೇಶನ್ಗೆ ಹೈಯರ್ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಇವ್ರ ಕಂಪ್ನಿ ಬಗ್ಗೆ ಸ್ವಲ್ಪ ತಿಳ್ಕೊಂಬರೋಣ. ಇದು ಸ್ಟಾರ್ಟಪ್ ಕಂಪ್ನಿ. ಇವರು ಏನು ಅಂತಂದರೆ ಬಿಲ್ ಪೇಮೆಂಟ್ಸು ಮತ್ತು ಅಪ್ರೂವಲ್ಲು ಮತ್ತು ಈಗ ಇಂಟರ್ನೆಟ್, ಈಗ ಕಾರ್ಪೊರೇಟ್ ಅವರಲ್ಲಿ ಇಂಟರ್ನೆಟ್ ಎಲ್ಲ ಇದು ಸಬ್ಮಿಟ್ ಮಾಡ್ತಾರೆ ಏನಾದರೂ ರಿಎಂಬರ್ಸ್ಮೆಂಟ್ ಮಾಡೋಕ್ಕೆ. ಸೊ ಅದನ್ನೆಲ್ಲ ಅಪ್ರೂವ್ ಮಾಡೋದು ಮತ್ತು ನಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ಸ್ಗಳನ್ನೆಲ್ಲ ಅಪ್ರೂವ್ ಮಾಡೋಕ್ಕೆ ಈ ಕಂಪ್ನಿ ನೋಡ್ಕೊಳ್ಳುತ್ತಂತೆ. ಇದೊಂದು ಪ್ಲ್ಯಾಟ್ಫಾರ್ಮ್. ಇದು ಸ್ಟಾರ್ಟಪ್ ಆಗೋದ್ರಿಂದ ಇದಕ್ಕೆ ಸ್ವಲ್ಪ ಪ್ರಮೋಷನ್ಸ್ ಬೇಕು. ಅಂದರೆ ಇದು ಪ್ಲ್ಯಾಟ್ಫಾರ್ಮ್ನ ಸೆಲ್ ಮಾಡೋಕ್ಕೆ ಅಂದರೆ ಅಪ್ರೋಚ್ ಮಾಡಬೇಕು, ನಮ್ಮ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡಿ ಅಂತ. ಸೊ ಆ ಥರ ಯಾವ್ದಾರ ಕೈಂಡ್ ಆಫ್ ಪೀಪಲ್ ಇದ್ದರೆ, ಎಂಥೂಸಿಯಾಸ್ಟಿಕ್ ಆಗಿದ್ದರೆ ಮತ್ತು ಎಕ್ಸೈಟೆಡ್ ಆಗಿದ್ದರೆ ಈ ವರ್ಕ್ ಮಾಡೋಕ್ಕೆ, ಸೊ ಆ ಥರದನ್ನ ಅವ್ರನ್ನ ಹುಡುಕ್ತಿದ್ದಾರಂತೆ. ಸೊ ಕೀ ರೆಸ್ಪಾನ್ಸಿಬಿಲಿಟಿನ ಸ್ವಲ್ಪ ಲಿಸ್ಟ್ ಮಾಡಿದ್ದಾರೆ, ಏನೇನು ವರ್ಕ್ ಮಾಡಬೇಕು, ಏನೇನು ರೆಸ್ಪಾನ್ಸಿಬಿಲಿಟೀಸು ನಾವು ಈ ಜಾಬಿಗೆ ಜಾಯಿನ್ ಆದರೆ ಅಂತ ನೋಡೋಣ. ಅದು ಮಾರ್ಕೆಟ್ ರಿಸರ್ಚ್ ಟು ಐಡೆಂಟಿಫೈ ಸೆಲ್ಲಿಂಗ್ ಪಾಸಿಬಿಲಿಟೀಸ್ ಆ್ಯಂಡ್ ಬಿಲ್ಡಿಂಗ್ ಸ್ಟ್ರಾಂಗ್ ಸೇಲ್ ಪೈಪ್ಲೈನ್ಸ್. ಅಂದರೆ ಇವಾಗ ರಿಸರ್ಚ್ ಮಾಡಬೇಕು. ಅಂದರೆ ಇವಾಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಪ್ಡೇಟ್ ಮಾಡಿದರೆ ಯಾವ್ಯಾವ ಪ್ಲ್ಯಾಟ್ಫಾರ್ಮ್ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ ಅಂತ ಎಲ್ಲ ಗೊತ್ತಾಗುತ್ತಲ್ಲ. ಸೊ ನಾವು ಆ ಥರ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋಬೇಕು, ಯಾವ್ಯಾವ ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡ್ತಿದ್ದಾರೆ ಯಾವ್ಯಾವುದಕ್ಕೆ ಅಂತ. ಸೊ ನಾವು ಅದ್ರ ಮೇಲೆ ನಮ್ಮದು ಪ್ಲ್ಯಾಟ್ಫಾರ್ಮ್ನ ಸೆಲ್ ಮಾಡೋಕ್ಕೆ ಏನೇನು ಬೇಕು ಅಂದರೆ ಯಾವ್ಯಾವ ಥರ ಲೋ ಕಾಸ್ಟು ಮತ್ತು ಯಾವ್ಯಾವ ಥರ ಪ್ರಮೋಷನ್ ಮಾಡಬೇಕು ಅಂತ ಎಲ್ಲ ಐಡಿಯಾ ಸಿಗುತ್ತೆ. ಅದಕ್ಕೆ ಫಸ್ಟ್ ಮಾರ್ಕೆಟ್ ರಿಸರ್ಚ್ ಮಾಡಬೇಕು. ಅಂದರೆ ಯಾವ ಜನರು ಯಾವ್ದನ್ನ ಯೂಸ್ ಮಾಡ್ತಿದ್ದಾರೆ ಅಟ್ ಪ್ರೆಸೆಂಟು ಅಂತ ತಿಳ್ಕೊಳ್ಳೋಕ್ಕೆ. ಆಮೇಲೆ ನಮಗೆ ಇವ್ರ ಕಡೆಯಿಂದ ಸ್ವಲ್ಪ ಇಮೇಲ್ಸು ಮತ್ತು ಫೋನ್ ನಂಬರ್ಸ್ ಎಲ್ಲ ಕೊಟ್ಟಿರ್ತಾರೆ. ನಾವು ಅವ್ರಿಗೆ ಕಾಲ್ ಮಾಡಿ ನಮ್ಮ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು. ಏನಾದರೂ ಆಫರ್ಗಳು ಕೊಟ್ಟರೆ ಜನರು ಅಟ್ರಾಕ್ಟ್ ಆಗೋದು ಜಾಸ್ತಿ. ಸೊ ಆ ಥರ ಎಲ್ಲ ನಾವು ಲಿಂಕ್ಡ್ಇನ್ನು, ವಾಟ್ಸಪ್ಪು ಮತ್ತು ಇಮೇಲಲ್ಲೆಲ್ಲ ನಾವು ಅವ್ರಿಗೆ ಚಾಟ್ ಮಾಡಿ ನಮ್ಮದು ಪ್ಲ್ಯಾಟ್ಫಾರ್ಮ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು. ಮತ್ತು ಏನಾದರೂ ಕಸ್ಟಮರ್ಸ್ಗೆ ಏನಾದರೂ ಅರ್ಥ ಆಗಲಿಲ್ಲ ಅಂತ ಅಂದರೆ, ಅಕಸ್ಮಾತ್ ಅವ್ರೇನಾದ್ರು ಇಂಟ್ರೆಸ್ಟ್ ತೋರಿಸಿದ್ರು ಅಂದರೆ ಅವ್ರ ಜೊತೆ ಒಂದು ಕಾಲ್ನ ಸೆಟಪ್ ಮಾಡಿ ಅವ್ರಿಗೆ ಕ್ಲಿಯರಾಗಿ ಇನ್ಫಾರ್ಮೇಷನ್ ಕೊಡಬೇಕು. ನಮ್ಮದು ಏನೇನು ಪ್ಲ್ಯಾಟ್ಫಾರ್ಮು, ಯಾವ್ಯಾವ ಥರ ವರ್ಕ್ ಆಗುತ್ತೆ, ಹೆಂಗೆ ಲಾಗಿನ್ ಆಗೋದು ಅಂತ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟರೆ ಅವ್ರಿಗೂ ಸ್ವಲ್ಪ ಚೆನ್ನಾಗಿ ಅರ್ಥ ಆದರೆ ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಅವ್ರಿಗೆ ಕನ್ವಿನ್ಸ್ ಮಾಡಬೇಕು ಅಂತ ಅಂದರೆ ಫೋರ್ಸ್ ಮಾಡೋದಲ್ಲ, ಕನ್ವಿನ್ಸ್ ಮಾಡಬೇಕು. ಅಂದರೆ ಇದು ತಗೊಳ್ಳಿ, ಚೆನ್ನಾಗಿದೆ, ಈ ಥರ ಆಫರ್ ಇದೆ ಅಂತ ಎಲ್ಲ ಕನ್ವಿನ್ಸ್ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಏನೇನು ಕ್ಲೈಂಟ್ ಕಡೆಯಿಂದ ಫೀಡ್ಬ್ಯಾಕ್ ಬರುತ್ತಲ್ಲ ಅದನ್ನೆಲ್ಲ ಫೀಡ್ಬ್ಯಾಕ್ನ ಕಲೆಕ್ಟ್ ಮಾಡಿಕೊಂಡು ನಾವು ಪ್ರೆಸೆಂಟೇಷನ್ ಕೊಡಬೇಕು. ನೆಕ್ಸ್ಟು ಅಂದರೆ CEO ಮತ್ತು ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಟೀಮ್ ಇರುತ್ತಲ್ಲ ಆ ಟೀಮ್ ಅವ್ರಿಗೆಲ್ಲ ನಾವು ಫೀಡ್ಬ್ಯಾಕ್ನ ಪ್ರೆಸೆಂಟೇಷನ್ ಮುಖಾಂತರ ತೋರಿಸ್ಬೇಕು. ಅಂದರೆ ಯಾವ್ಯಾವನ್ನ ಆ್ಯಪ್ ಯೂಸ್ ಮಾಡ್ತಿದ್ದಾರೆ, ಯಾವ್ಯಾವ ಥರ ಆಫರ್ ಕೊಟ್ಟರೆ ನಮ್ಮನ್ನ ಕ್ರೆಡಿಟ್ ಕಾರ್ಡ್ಗಳನ್ನ ಯೂಸ್ ಮಾಡ್ಕೋತಾರೆ, ಆ ಥರ ನಾವು ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಅವ್ರಿಗೇ ಪ್ರೆಸೆಂಟೇಷನ್ ಕೊಟ್ಟರೆ ಅವ್ರಿಗೂ ನೆಕ್ಸ್ಟ್ ಯಾವ್ಯಾವ ಏರಿಯಾದಲ್ಲಿ ಇಂಪ್ರೂವ್ ಮಾಡಬೇಕು ಅದನ್ನ ಮಾಡ್ಕೋತಾರೆ. ಮತ್ತು ನಾವು ಯಾವ್ಯಾವ ಕ್ಲೈಂಟ್ ಜೊತೆ ಮಾತಾಡಿದ್ದೀವಿ ಇವತ್ತು, ಮತ್ತು ಯಾರ್ಯಾರಿಗೆ ಇಮೇಲ್ ಮಾಡಿದ್ದೀವಿ, ಯಾರ್ಯಾರಿಗೆ ವಾಟ್ಸಪ್ ಮಾಡಿದ್ದೀವಿ ಅಂತ ಎಲ್ಲನೂ ಕಂಪ್ನಿ CRM ಅಂತ ಇರುತ್ತೆ ಸಿಸ್ಟಮಲ್ಲಿ ನಾವು ಅಪ್ಡೇಟ್ ಮಾಡಬೇಕು. ಅಂದರೆ ಯಾವ ಥರ ರೆಸ್ಪಾನ್ಸ್ ಬಂದಿದೆ ಕ್ಲೈಂಟ್ ಕಡೆಯಿಂದ, ನೆಗೆಟಿವ್ನೋ ಪಾಸಿಟಿವ್ನೋ, ಮತ್ತು ಅವರು ಪಿಕ್ ಮಾಡಿರೋ ಕಾಲ್ ಇಲ್ವಾ, ಪಿಕ್ ಮಾಡಿಲ್ವೋ, ಇಲ್ಲ ನಮ್ಮ ಮೆಸೇಜ್ಗೆ ರೆಸ್ಪಾಂಡ್ ಮಾಡಿದಾರೋ ಅಂತ ಎಲ್ಲ ನಾವು CRM ಮೇಲೆ ಅಪ್ಡೇಟ್ ಮಾಡಬೇಕು. ಇಷ್ಟೇ ರೆಸ್ಪಾನ್ಸಿಬಿಲಿಟೀಸು ಈ ಜಾಬಲ್ಲಿ. ಇನ್ನು ಏನೇನು ಸ್ಕಿಲ್ಸು ಮತ್ತು ಕ್ವಾಲಿಫಿಕೇಷನ್ ಬೇಕು ಅಪ್ಲೈ ಮಾಡೋಕ್ಕೂ ಮುಂಚೆ ಅಂತ ಅಂದರೆ ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಬೇಕು ಅಂತ ಕೇಳಿಲ್ಲ. ಸೊ 10th ಪಾಸ್ ಆಗಿರೋರು ಅಪ್ಲೈ ಮಾಡ್ಬೋದು. ಬಟ್ ಅಷ್ಟೊಂದು ಸ್ವಲ್ಪ ಸ್ಕಿಲ್ಸ್ನ ಹೇಳಿದ್ದಾರೆ ಏನೇನು ಬೇಕು ಅಂತ, ಅದು ನೋಡೋಣ. ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು. ಹೌದಲ್ಲ, ಕಸ್ಟಮರ್ಸ್ ಜೊತೆ ಮಾತಾಡೋಕ್ಕೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಬೇಕೇ ಬೇಕು.
ಮತ್ತು ಏನು ನಾವು ವೈಡ್ ರೇಂಜ್ ಆಫ್ ಕಸ್ಟಮರ್ಸ್ ಜೊತೆ ಇಂಟರ್ಯಾಕ್ಟ್ ಮಾಡ್ತಿರ್ತೀವಿ. ಸೊ ನಮಗೆ ಇಂಗ್ಲೀಷ್ ಜೊತೆ ಅದರ್ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಗೊತ್ತಿದ್ರೆ ಬೆಟರ್ ಅಂತ ಹೇಳ್ತಿದ್ದಾರೆ. ಮತ್ತು ಹೆಂಗೆ ಸೇಲ್ ಮಾಡೋದು, ಮತ್ತು ನಮ್ಮದು ಹೆಂಗೆ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡೋದು ಹೆಂಗೆ, ಇಮೇಲ್ ಮಾಡೋದು ಹೆಂಗೆ ಅಂತ ಸ್ವಲ್ಪ ಐಡಿಯಾ ಗೊತ್ತಿರಬೇಕು. ಮತ್ತು ಕಾಲ್ ಮಾಡಿದಾಗ ಕಸ್ಟಮರ್ಗಳ ಜೊತೆ ಮಾತಾಡೋದು ಹೆಂಗೆ ಅಂತ ಸ್ವಲ್ಪ ಐಡಿಯಾ ಇದ್ದರೆ ಸಾಕು ಅಂತ ಹೇಳಿದ್ದಾರೆ. ಮತ್ತು ಇನ್ನೇನು ಯಾವ ಥರ ಇರಬೇಕು ಅಂದರೆ, ಈ ಜಾಬಿಗೆ ಜಾಯ್ನ್ ಆಗೋರು ಅವ್ರು ಓನ್ ಡಿಸಿಷನ್ ತಗೋಬೇಕು. ಆಲ್ವೇಸ್ ಅಂದರೆ ಬೇರೆಯವ್ರು ಗೈಡ್ ಮಾಡ್ತಾರೆ, ಅವ್ರು ಹೇಳ್ದಂಗೆ ಕೇಳಬೇಕು, ಅವರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಆ ಥರ ವರ್ಕ್ ಮಾಡೋಣ ಆ ಥರ ಇರಬಾರ್ದು. ನಾವು ಓನ್ ಆಗೇನೆ ಡಿಸಿಷನ್ ತಗೊಂಡು ನಾವೇ ಆ್ಯಕ್ಟ್ ಮಾಡಬೇಕು. ಅಂದರೆ ಯಾವ್ಯಾವ ಥರ ನಮ್ದೇನೋ ನ್ಯೂ ಟೆಕ್ನಿಕ್ ಇದ್ದರೆ ಕಸ್ಟಮರ್ಸ್ಗೆ ಕನ್ವಿನ್ಸ್ ಮಾಡೋದು ಆ ಥರ ಎಲ್ಲ ಮಾಡಬೇಕು. ಸೊ ಅಂಥವ್ರು ಗುಡ್ ಫಿಟ್ ಅಂತ ಹೇಳಿದ್ದಾರೆ. ಮತ್ತು ಒಳ್ಳೆ ಬಾಂಡ್ ಬೆಳೆಸ್ಕೋಬೇಕು ಇಂಟರ್ನಲ್ ಟೀಮ್ ಜೊತೆನೂ. ನಮ್ಮ ಕಂಪ್ನಿ ಒಳಗೇನೆ ಇಂಟರ್ನಲ್ ಟೀಮ್ ಜೊತೆ ಟೀಮ್ ಮೀಟಿಂಗ್ಗಳು ಅದಕ್ಕೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳೋರೆ. ಮತ್ತು ಇದ್ರ ಬಗ್ಗೆ ನೋಡೋದಾದರೆ ಏನೇನೋ ಇದು ಅಡ್ವಾಂಟೇಜು ಇದು ಕಂಪ್ನಿಗೆ ಸೇರ್ಕೊಂಡ್ರೆ ಅಂತ ಅಂದರೆ ಒಳ್ಳೆ ಸ್ಯಾಲ್ರಿ ಕೊಡ್ತಾರಂತೆ. ಮತ್ತು ಯಾವಾಗಲೂ ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಕೊಡ್ತೀವಿ ಅಂತ ಲಿಸ್ಟ್ ಮಾಡಿದ್ದಾರೆ. ಸೊ ಇವಾಗ ಅಪ್ಲೈ ಮಾಡೋಣ ಜಾಬ್ಗೆ. ಫಸ್ಟ್ ಕೊಟ್ಟಿರೋ ಲಿಂಕ್ನ ಓಪನ್ ಮಾಡಿದ್ರೆ ಇಲ್ಲಿ ಕಾಣಿಸುತ್ತೆ ಸೇಲ್ಸ್ ಡೆವಲಪ್ಮೆಂಟ್ ರೆಪ್ರೆಸೆಂಟೇಟಿವ್ ಇಂಡಿಯಾ ಫ್ರೆಷರ್ ರಿಮೋಟ್. ಇದು ಇಲ್ಲಿ ಅಪ್ಲೈ ಕೊಡೋಣ. ಇಲ್ಲಿ ಅಪ್ಲೈ ಕೊಟ್ಟಾಗ ಇಲ್ಲಿ ನಮ್ಮದು ಫಸ್ಟ್ ನೇಮು ಮತ್ತು ಲಾಸ್ಟ್ ನೇಮು, ನಮ್ಮದು ಲಿಂಕ್ಡ್ಇನ್ ಪ್ರೊಫೈಲ್ ಮ್ಯಾಂಡೇಟರಿ, ಇದು ಸ್ಟಾರ್ ಮಾರ್ಕಲ್ಲಿ ಇರೋದೆಲ್ಲ ಮ್ಯಾಂಡೇಟರಿ. ಸೊ ಲಿಂಕ್ಡ್ಇನ್ ಪ್ರೊಫೈಲ್ದು ನಮ್ಮದು ಲಿಂಕ್ ಪೇಸ್ಟ್ ಮಾಡಬೇಕಿಲ್ಲಿ. ಮತ್ತು ಇಮೇಲ್ ಅಡ್ರೆಸ್ಸು, ನಮ್ಮದು ಫೋನ್ ನಂಬರ್ ಹಾಕಬೇಕು. ಮತ್ತು ಇಲ್ಲಿ ಏನು ಕೇಳಿದ್ದಾರೆ ಅಂದರೆ, ಮತ್ತು ಇಲ್ಲಿ ನಾವು ಅಪ್ಲೈ ಮಾಡೋಕ್ಕೂ ಮುಂಚೆ ಇವ್ರು ಏನು ಕೇಳ್ತಿದ್ದಾರೆ ಅಂದರೆ, ಇವ್ರದ್ದೇನೋ ಒಂದು ಪ್ರಾಡಕ್ಟ್ನ ನಾವು ತೊಗೊಂಡು ಅದನ್ನ ನಮ್ಮ ವೇಲಿ ಈಗ ಕ್ಲೈಂಟ್ಗೆ ಹೆಂಗೆ ಸೇಲ್ ಮಾಡ್ತೀವಿ ಅಂತ ಅದು ರಿಟರ್ನ್ ಬರೀಬೇಕು. ಈ ಆನ್ಸರ್ ಹೆಂಗಿರುತ್ತೆ ಅಂತ ಅಂದರೆ, ನಿಮ್ಮದು ಸ್ಕ್ರೀನಿಂಗ್ ಪ್ರೋಸೆಸ್ ಅಂದರೆ ಸೆಲೆಕ್ಷನ್ ಆಗೋದ್ರಲ್ಲಿ ಇದು ಒಳ್ಳೆ ಈ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಆಗುತ್ತೆ. ಅಂದರೆ ನಾವು ಅದು ಚೆನ್ನಾಗಿರೋ ನಮ್ಮ ಆನ್ಸರ್ನ ಸೆಲೆಕ್ಟ್ ಮಾಡ್ಕೋತಾರೆ, ಇಲ್ಲ ಚೆನ್ನಾಗಿ ಆನ್ಸರ್ ಕೊಟ್ಟರೆ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಸೇಲ್ಸು ಮತ್ತು ನೆಗೋಸಿಯೇಷನಲ್ಲಿ ಯಾವ ಥರ ಪ್ರೊಫೆಷ್ನಲ್ ಅಥವಾ ನಾನ್ ಪ್ರೊಫೆಷ್ನಲ್ ಆಗಿ ಯಾವ ಥರ ಮಾಡಿದ್ದೀರಾ ಅಂತ ಕೇಳಿದ್ದಾರೆ. ಇದಕ್ಕೂ ನಮ್ಗೆ ಕರೆಕ್ಟಾಗಿ ಆನ್ಸರ್ ಮಾಡಬೇಕಿಲ್ಲಿ. ಅಂದರೆ ಯಾವ ಥರ ಅಪ್ರೋಚ್ ಮಾಡಿದ್ರಿ ಕ್ಲೈಂಟ್ನ, ಮತ್ತು ಯಾವ್ಯಾವ ಥರ ಎಕ್ಸ್ಪ್ಲೇನ್ ಮಾಡಿದ್ರಿ, ನೀವು ಯಾವ ಥರ ಡಿಸಿಷನ್ ತೊಗೊಂಡ್ರಿ, ಇವ್ರ ಹತ್ರನೇ ಹೋಗಿ ಅಪ್ರೋಚ್ ಮಾಡಬೇಕು ಅಂತ ಆ ಥರ ಆನ್ಸರ್ ಕೊಡಿ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ದ ಸ್ಯಾಲ್ರಿ ರೇಂಜ್ 25K to 35K, ಅಂದರೆ 35,000ವರೆಗೂ ಸ್ಯಾಲ್ರಿ ಕೊಡ್ತಾರಂತೆ. ಓಕೆನಾ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕಿ, ನಿಮ್ಗೇನಾರ ಸ್ಯಾಟಿಸ್ಫೈ ಆದರೆ, ಇಲ್ಲಾಂದರೆ ನೋ ಅಂತ ಹಾಕಿ. ಇಲ್ಲಿ ಏಬಲ್ ಟು ಜಾಯಿನ್ ಅಸ್ ಇಮಿಡಿಯೇಟ್ಲಿ, ಅಂದರೆ ಬೇಗ ಇವಾಗ ಏನಾರು ಸೆಲೆಕ್ಟ್ ಆದರೆ ನೆಕ್ಸ್ಟ್ ವೀಕಲ್ಲೇ ಜಾಯ್ನ್ ಆಗೋಕ್ಕೆ ಹೇಳ್ತಾರೆ. ಆ ಥರ ಓಕೆನಾ ಅಂತ ಕೇಳ್ತಾರೆ. ಎಸ್ ಅಂತ ಹಾಕಿ. ಎನಿಥಿಂಗ್ ಎಲ್ಸ್ ಯು ಶುಡ್ ನೋ ಅಂತ, ನಿಮ್ಮದು ಏನಾದರೂ ಸ್ಕಿಲ್ಸ್ ಏನಾರ ಇದ್ದರೆ ಇಲ್ಲಿ ನೀವು ಲಿಸ್ಟ್ ಮಾಡ್ಬೋದು. ಇಲ್ಲ ಅಂದರೆ ಸ್ಕಿಪ್ ಮಾಡಿಕೊಂಡು ಇಲ್ಲಿ ನಮ್ಮದು ರೆಸ್ಯೂಮೆನ ಅಟ್ಯಾಚ್ ಮಾಡಬೇಕು. ಇಲ್ಲಿ ಬ್ರೌಸ್ ಮಾಡಿಬಿಟ್ಟು ಇಲ್ಲಿ ಅಟ್ಯಾಚ್ ಮಾಡಿ ನೆಕ್ಸ್ಟ್ ಅಪ್ಲೈ ಕೊಡಿ. ಮತ್ತು ಇವ್ರ ಕಡೆಯಿಂದ ಕಮ್ಯುನಿಕೇಷನ್ ಬರುತ್ತೆ. ಆಮೇಲೆ ಮೇಲ್ ಚೆಕ್ ಮಾಡ್ಕೊಳ್ಳಿ, ಮೇಲ್ ಬಂದಿರುತ್ತೆ ಇವ್ರ ಕಡೆಯಿಂದ. ಮತ್ತು ಎಲ್ಲರೂ ಅಪ್ಲೈ ಮಾಡಿ ಜಾಬ್ಗೆ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಏನೋ ಡೌಟ್ ಬಂದರೆ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡು, ಅಪ್ಲೈ ಮಾಡಿ. ಇವಾಗ ಇನ್ನೊಂದು ಜಾಬ್ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಅಪ್ನಾ ಅಂತ ಕಂಪ್ನಿ. ನೀವು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಅಪ್ನಾ ಅನ್ನೋದು ಒಂದು ಪ್ಲ್ಯಾಟ್ಫಾರ್ಮು. ನಾವು ಜಾಬ್ ಹೈಯರ್ ಮಾಡೋಕ್ಕೆ ಅವರು ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಮ್ಮದು ರೆಸ್ಯೂಮೆ ಅಪ್ಡೇಟ್ ಮಾಡಿದ್ರೆ ಆ ಕಡೆಯಿಂದ ನಮಗೆ ಕಾಲ್ಸ್ ಬರುತ್ತೆ. ಅಂದರೆ ಲೋಕಲ್ ಜಾಬ್ ಅಪ್ಡೇಟ್ ಏನಾರ ಇದ್ದರೆ, ನಮ್ಮ ಡಿಸ್ಟಿಕ್ಕಲ್ಲಿ ಏನಾರ ಇದ್ದರೆ ಆ ಥರ ಜಾಬ್ ಅಪ್ಡೇಟ್ಗಳನ್ನ ಕೊಡ್ತಾರೆ ಅವ್ರ ಪ್ಲ್ಯಾಟ್ಫಾರ್ಮಲ್ಲಿ. ಸೊ ಅವರು ಸೇಲ್ಸ್ ಡೆವಲಪ್ಮೆಂಟ್, ಇನ್ಸೈಡ್ ಸೇಲ್ಸ್ ಡೆವಲಪ್ಮೆಂಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಅದು ಕಂಪ್ಲೀಟ್ ರಿಮೋಟ್ ಲೊಕೇಶನ್ಗೆ. ಅವರು ಏನೇನು ರಿಕ್ವೈರ್ಮೆಂಟು ಮತ್ತು ಏನೇನು ಕ್ವಾಲಿಫಿಕೇಷನು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡ್ಕೊಂಬರೋಣ. ನಾನು ಆಗಲೇ ಹೇಳ್ದಂಗೆ ಅಪ್ನಾ ಅನ್ನೋ ಕಂಪ್ನಿಯವರು ಇನ್ಸೈಡ್ ಸೇಲ್ಸ್ ಅಸೋಸಿಯೇಟ್ ವರ್ಕ್ ಫ್ರಮ್ ಹೋಮ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಸೊ ಇದು ಈ ಕಂಪ್ನಿ ಬಗ್ಗೆ ನೋಡೋದಾದರೆ, ಅದೇ ಒಂದು ಪ್ಲ್ಯಾಟ್ಫಾರ್ಮು ಜಾಬ್ ಹೈಯರ್ ಮಾಡೋಕ್ಕೆ ನಾವೆಲ್ಲ ಯೂಸ್ ಅಂದರೆ ಲೋಕಲ್ ಜಾಬ್ ಅಪ್ಡೇಟ್ಗಳನ್ನ ಕೊಡ್ತಾರೆ ಆ ಪ್ಲ್ಯಾಟ್ಫಾರ್ಮಲ್ಲಿ. ಸೊ ನಮ್ದೇನೋ ಸೆಲೆಕ್ಟ್ ಆಗಿದ್ದರೆ ಅವ್ರ ಕಡೆಯಿಂದ ಕಾಲ್ ಬರುತ್ತೆ. ಇವ್ರ ರೋಲ್ ಬಗ್ಗೆ ಏನಂತ ಹೇಳಿದ್ದಾರೆ ಅಂತ ಅಂದರೆ, ಇವರು ಟ್ಯಾಲೆಂಟೆಡ್ ಇಂಡಿವಿಜುವಲ್ ನೋಡ್ತಾ ಇದ್ದಾರೆ ಅಂತ. ಅಂದರೆ ಯಾವುದೇ ಕಾಲ್ಸ್ ಬಂದ್ರೂ ರಿಸೀವ್ ಮಾಡೋದು ಅಥವಾ ಕಾಲ್ಸ್ ಮಾಡಿ ಮತ್ತು ಸೇಲ್ಸ್ ಸೈಕಲ್ನ ಇಂಪ್ರೂವ್ ಮಾಡೋದು ಮತ್ತು ರೆವಿನ್ಯೂ ಗ್ರೋತ್ ಮಾಡ್ಕೊಡೋರನ್ನ ನೋಡ್ತಿದ್ದಾರಂತೆ. ಯಾರ್ಯಾರ ಜೊತೆ ಅಂದರೆ ಚಾನಲ್ ಪಾರ್ಟ್ನರ್ಗಳ ಜೊತೆ ಮಾತಾಡಬೇಕು ಮತ್ತು ಕ್ಲೋಸ್ ಮಾಡಬೇಕು ಸೇಲ್ಗಳನ್ನ, ಮತ್ತು ಕಸ್ಟಮರ್ಸ್ ಜೊತೆ ಚೆನ್ನಾಗಿ ಮಾತಾಡಿ ನಮ್ದು ಏನೋ ಕಂಪ್ನಿ ಗ್ರೋತ್ನ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳ್ತವ್ರೆ.
ಇನ್ನು ರೆಸ್ಪಾನ್ಸಿಬಿಲಿಟೀಸ್ ಏನಪ್ಪ ಅಂತ ಅಂದರೆ ಈ ಡೇ ಟು ಡೇ ರೆಸ್ಪಾನ್ಸಿಬಿಲಿಟೀಸ್ ಇದರಲ್ಲಿ ಸೋರ್ಸ್ ನ್ಯೂ ಸೇಲ್ಸ್ ಆಪರ್ಚುನಿಟಿ ಥ್ರೂ ಇನ್ಬೌಂಡ್ ಲೀಡ್ ಅಂತ ಅಂದರೆ ಇವಾಗ ನಾವೇನೇ ಕಸ್ಟಮರ್ಸ್ಗೆಲ್ಲ ಕಾಲ್ ಮಾಡಿ ಅಂದರೆ ನಮ್ಗೆ ಆಲ್ರೆಡಿ ಯಾರ್ಯಾರು ಇಂಟ್ರೆಸ್ಟ್ ಇದೆ ಕಸ್ಟಮರ್ಗೆ ಅವ್ರ ಕಡೆಯಿಂದ ನಮಗೆ ಅಂದರೆ ವೆಬ್ಸೈಟ್ ಚೆಕ್ ಮಾಡೋದಾಗಲಿ ಅಥವಾ ನಮ್ಮ ಬಗ್ಗೆ ವಿಚಾರಿಸೋದಾಗಲಿ ಮಾಡಿರ್ತಾರೆ. ಸೊ ಅವ್ರಿಗೆ ನಾವು ಕಾಲ್ ಮಾಡಿ ನಮ್ಮದು ಈ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಮತ್ತು ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ ನಾವು ಇನ್ಫಾರ್ಮೇಷನ್ ಕೊಡಬೇಕು. ಅವ್ರು ಇಂಟ್ರೆಸ್ಟ್ ಇದ್ದರೆ ಬೈ ಮಾಡ್ತಾರೆ. ಸೊ ನಾವು ಏನು ಮಾಡಬೇಕು ಅಂದರೆ ಇಂಟ್ರೆಸ್ಟ್ ಬರೋ ಥರ ಕನ್ವಿನ್ಸ್ ಮಾಡಬೇಕು. ಅಂತ ಅಂದರೆ ಯಾವ್ಯಾವ ಥರ ಆಪರ್ಚುನಿಟಿ ಕೊಡ್ತಾ ಇದ್ದೀವಿ, ಯಾವ್ಯಾವ ಥರ ಯೂಸಸ್ ಆಗುತ್ತೆ ನಮ್ಮದು ಪ್ರಾಡಕ್ಟ್ಸಿಂದ ಅಂತ ಎಲ್ಲ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡಬೇಕು. ಮತ್ತು ಕಸ್ಟಮರ್ ನೀಡ್ಸು ಮತ್ತು ರಿಕ್ವೈರ್ಮೆಂಟ್ ಅರ್ಥ ಮಾಡ್ಕೋಬೇಕು. ಫಸ್ಟು ಏನು ಈಗ ಕ್ರೆಡಿಟ್ ಕಾರ್ಡ್ ತಗೊಳ್ಳೋರಿಗೆ ಹೋಗ್ಬಿಟ್ಟು ನಾವು ಕೋರ್ಸ್ನ ಸೆಲ್ ಮಾಡೋಕ್ಕಾಗಲ್ಲ. ಸೊ ಆ ಥರ ನಾವು ಫಸ್ಟ್ ಕಸ್ಟಮರ್ ನೀಡ್ನ ಅರ್ಥ ಮಾಡಿಕೊಂಡು ಅವ್ರಿಗೆ ಏನೇನು ರಿಕ್ವೈರ್ಮೆಂಟ್ ಇದೆ ಮತ್ತು ಯಾರ್ದಾದ್ರ ಮೇಲೆ ಇಂಟ್ರೆಸ್ಟ್ ಇದೆ ಆ ಪ್ರಾಡಕ್ಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ಮತ್ತು ಏನೇ ಇದರಲ್ಲೂ ಅಷ್ಟೇ ನಾವು ಯಾವುದೇ ಕಸ್ಟಮರ್ಸ್ ಜೊತೆ ಮಾತಾಡಿದ್ರು ನಾವು ಅದು ಕಂಪ್ನಿ CRM ಮೇಲೆ ಅಪ್ಡೇಟ್ ಮಾಡಬೇಕು. ಯಾವ ಥರ ಫೀಡ್ಬ್ಯಾಕ್ ಬಂತು, ಸೇಲ್ಸ್ ಆಯಿತಾ, ಪ್ರಾಡಕ್ಟ್ನ ತಗೊಂಡ್ರಾ ಇಲ್ವಾ, ಯಾಕೆ ರಿಜೆಕ್ಟ್ ಮಾಡಿದ್ರು ಅಂತ ಎಲ್ಲ ಇನ್ಫಾರ್ಮೇಷನ್ನು ನಾವು ಅಪ್ಡೇಟ್ ಮಾಡಬೇಕು. ಮತ್ತು ಇದು ಮಂಡೇ ಟು ಸಾಟರ್ಡೆ ವರ್ಕಿಂಗ್ ಡೇ ಇರುತ್ತೆ, ಸಂಡೇ ಮಾತ್ರ ಆಫ್ ಇರುತ್ತೆ. ಸೊ ಇದು ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮು ಮತ್ತು ಫಿಕ್ಸ್ಡ್ ಏನು ರೊಟೇಷನಲ್ ಶಿಫ್ಟ್ ಇಲ್ಲ, ಏನಿಲ್ಲ, ಮಾಮೂಲಿ 9 to 6 ಜಾಬ್ ಇದು. ಮತ್ತು ಒಳ್ಳೆ ಇಂಟರ್ನಲ್ ಟೀಮ್ ಜೊತೆ ಒಳ್ಳೆ ಕಮ್ಯುನಿಕೇಷನ್ ಬಿಲ್ಡ್ ಮಾಡ್ಕೊಂಡಿರಬೇಕು. ಅಂತ ಅಂದರೆ ಆವಾಗಲೇ ನಾವು ನೆಕ್ಸ್ಟ್ ಟೀಮ್ ಅವ್ರಿಗೆ ಸಜೆಸ್ಟ್ ಮಾಡಬೇಕು ಯಾವ ಥರ ಯಾವ ಪ್ರಾಡಕ್ಟಲ್ಲಿ ಇಂಪ್ರೂವ್ ಮಾಡ್ಕೋಬೇಕು, ಯಾವ ಥರ ಫೀಡ್ಬ್ಯಾಕ್ ಬರ್ತಿದೆ ಅಂತ ಎಲ್ಲ ಹೇಳಬೇಕು. ಮತ್ತು ಇನ್ನೇನು ರಿಕ್ವೈರ್ಮೆಂಟ್ ಏನು ಕ್ವಾಲಿಫಿಕೇಷನ್ ಬೇಕು ಅಂತ ಅಂದರೆ ಫೋನಲ್ಲಿ ಮಾತಾಡೋದು ಬರಬೇಕು. ಮತ್ತು ಡಯಲ್ ಅಂದರೆ ಡಜನ್ಸ್ ಆಫ್ ಕಾಲ್ಸ್ ಪರ್ ಡೇ ಅಂತ ಅಂದರೆ ಲಿಮಿಟ್ ಇಲ್ಲ ಇಲ್ಲಿ. ನಾವು ಎಷ್ಟು ಬೇಕಾದರೂ ಕಾಲ್ ಮಾಡಬೇಕು. ಅವರು ಅಂದರೆ ಒಂದು ಟಾರ್ಗೆಟ್ ಕೊಟ್ಟಿರ್ತಾರೆ, ಅದನ್ನ ಅಚೀವ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಗೊತ್ತಿರಬೇಕು ನಮಗೆ, ಹೆಂಗೆ ಮಾತಾಡೋದು ಮತ್ತು ಕಸ್ಟಮರ್ಸ್ನ ಹೆಂಗೆ ಕನ್ವಿನ್ಸ್ ಮಾಡೋದು ಅಂತ. ಮತ್ತು ಲಿಸ್ನಿಂಗ್ ಸ್ಕಿಲ್ಸ್ ಇರಬೇಕು. ಫಸ್ಟು ನಾವು ಅವ್ರದ್ದು ಅರ್ಥ ಮಾಡ್ಕೊಳ್ಳೋಕ್ಕೂ ಮುಂಚೆ ಅವ್ರು ಏನು ಮಾತಾಡ್ತಿದ್ದಾರೆ, ಅವ್ರ ರಿಕ್ವೈರ್ಮೆಂಟ್ ಏನು ಅಂತ ತಿಳ್ಕೊಳ್ಳೋಕ್ಕೆ ಫಸ್ಟು ಕಸ್ಟಮರ್ಸ್ ನೀಡ್ನ ತಿಳ್ಕೊಬೇಕು. ಸೊ ಫಸ್ಟು ಲಿಸ್ನಿಂಗ್ ಸ್ಕಿಲ್ಸ್ ಇರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಮಲ್ಟಿ ಟಾಸ್ಕಿಂಗ್ ಆಗಿರಬೇಕು. ಒಂದೇ ಟಾಸ್ಕ್ಗೆ ಸ್ಟಿಕ್ ಆನ್ ಆಗಿರಬಾರ್ದು. ಈಗ ಆಲ್ರೆಡಿ ಒಂದು ವರ್ಕ್ ಮಾಡ್ತಿರ್ತೀವಿ, ಮತ್ತೊಂದು ಇನ್ನೊಂದು ಕಾಲ್ ಬರುತ್ತೆ ಅಥವಾ ಇಮೇಲ್ ಮಾಡಬೇಕಾಗುತ್ತೆ. ಸೊ ಮಲ್ಟಿ ಟಾಸ್ಕಿಂಗ್ ಆಗಿದ್ರೆ ಸಾಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ಯಾವುದೇ ಕ್ವಾಲಿಫಿಕೇಷನ್ ಮೆನ್ಷನ್ ಮಾಡಿಲ್ಲ, ಏನಿಲ್ಲ, ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಮತ್ತು ಇಲ್ಲಿ ಬೆನಿಫಿಟ್ಸ್ ನೋಡಿದ್ರೆ 4 LPA ಪ್ಲಸ್ ಇನ್ಸೆಂಟಿವ್ಸ್ ಅಂತ ಇದೆ. ಸೊ ಆಲ್ಮೋಸ್ಟ್ 35,000 ಇನ್ ಹ್ಯಾಂಡ್ ಸಿಗುತ್ತೆ ನಮಗೆ. ಅಪ್ಲೈ ಮಾಡೋಣ ಇದು ಅಪ್ನಾ ಜಾಬ್ಗೆ. ಸೆಕೆಂಡ್ ಲಿಂಕ್ ಓಪನ್ ಮಾಡಿದ್ರೆ ಇಲ್ಲಿ ಅಪ್ನಾದವರು ಇದು ಇನ್ಸೈಡ್ ಸೇಲ್ ಅಸೋಸಿಯೇಟ್, ಇವರು ಸೇಲ್ಸ್ ಇದಕ್ಕೇ ಹೈಯರ್ ಮಾಡ್ತಿದ್ದಾರೆ. ಇವ್ರದ್ದು ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಲೊಕೇಶನ್ಗೆ. ಇಲ್ಲಿ ಈಸಿ ಅಪ್ಲೈ ಕೊಡೋಣ. ಇಲ್ಲಿ ನಾವು ಫಸ್ಟ್ ನೇಮು, ನಮ್ಮದು ಲಾಸ್ಟ್ ನೇಮು, ನಮ್ಮದು ಇಮೇಲ್ ಅಡ್ರೆಸ್ ಮತ್ತು ಫೋನ್ ನಂಬರ್ ಹಾಕಬೇಕು. ನೆಕ್ಸ್ಟು ಲೋಕಲ್ ಸಿಟಿ ಕೇಳ್ತಿದ್ದಾರೆ, ನಮ್ಮದು ಯಾವುದು ಕರೆಂಟ್ ಸಿಟಿ ಅದು ಹಾಕ್ಬಿಟ್ಟು ನೆಕ್ಸ್ಟ್ ಕೊಡೋಣ. ಆಮೇಲೆ ಇಲ್ಲಿ ನಮ್ಮ ರೆಸ್ಯೂಮನ್ನ ಅಪ್ಲೋಡ್ ಮಾಡಿಬಿಟ್ಟು ನೆಕ್ಸ್ಟ್ ಕೊಡಬೇಕು. ಮತ್ತು ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ನಾವೇನಾರ ಬಿಫೋರ್ ಏನಾರ ವರ್ಕ್ ಮಾಡ್ತಿದ್ದೀವ ಅಂತ ಕೇಳೋರೆ ಇದ್ದರೆ ಆ್ಯಡ್ ಮಾಡಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಂಡು ನೆಕ್ಸ್ಟ್ ಹೋಗಿ. ಸೊ ಎಲ್ಲಿಂದ ಎಲ್ಲಿವರೆಗೂ ಅಂತಲೂ ಕೇಳಿದ್ದಾರೆ, ನಿಮ್ಮದು ಎಜುಕೇಷನು. ಸೊ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಯಾವ ಸ್ಕೂಲು, ಏನು ಗ್ರ್ಯಾಜುಯೇಷನ್ ಅಂತೆಲ್ಲ ಕೇಳಿದ್ದಾರೆ, ಅದೆಲ್ಲ ಫಿಲ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಮತ್ತು ವಾಟ್ ಈಸ್ ಯುವರ್ ಕರೆಂಟ್ CTC ಅಂತ ಕೇಳಿದ್ದಾರೆ. ಏನಾರ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ, ಫ್ರೆಷರ್ ಆಗಿದ್ದರೆ 0 ಅಂತ ಹಾಕಿ. ನೋಟಿಸ್ ಪೀರಿಯಡು ಕೇಳಿದ್ದಾರೆ, ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಎಷ್ಟಿದೆ ಹಾಕಿ, ಫ್ರೆಷರ್ ಆಗಿದ್ದರೆ ನೋ ಅಂತ ಹಾಕಿ, 0 ಅಂತ ಹಾಕ್ಬಿಟ್ಟು ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಡಿ. ಇವ್ರ ಕಡೆಯಿಂದನೂ ಮೇಲ್ ಬರುತ್ತೆ, ಎಲ್ಲರೂ ಚೆಕ್ ಮಾಡ್ಕೊಳ್ಳಿ. ಅಪ್ನಾ ಅನ್ನೋದು ಒಂದು ಒಳ್ಳೆ ಕಂಪ್ನಿ. ಆ್ಯಕ್ಚುಲಿ ಇವ್ರದ್ದು ಜಾಬ್ ರಿಕ್ವೈರ್ಮೆಂಟ್ ಅಂದರೆ ಜಾಬ್ಗಳು ಯಾವುದಾದ್ರು ವರ್ಕ್ ಫ್ರಮ್ ಹೋಮ್ ಜಾಬ್ ಇದ್ದರೆ ಅಂಥ ಜಾಬ್ ಹೈಯರ್ ಮಾಡೋದೊಂದು ಆ್ಯಪು. ಸೊ ಅವ್ರ ಕಡೆಯಿಂದನೇ ರಿಕ್ವೈರ್ಮೆಂಟ್ ಇದೆ. ಇದೊಂದು ಜನನು ಎಲ್ಲ ಅಪ್ಲೈ ಮಾಡಿ ಜಾಬ್ಗೆ. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಡೌಟ್ ಬಂದರೆ ಈ ವಿಡಿಯೋ ನೋಡ್ಕೊಂಡು ಅಪ್ಲೈ ಮಾಡಿ. ನಾನು 2 ಜಾಬ್ ಲಿಂಕ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತು ಯಾರ್ಯಾರು ನೀಡಿದ್ದೀರಾ ಎಲ್ಲರೂ ಅಪ್ಲೈ ಮಾಡಿ. ಮತ್ತು ನಿಮ್ಗೆ ಯಾರ್ಯಾರು ಗೊತ್ತಿದ್ದರೆ ಈ ಜಾಬ್ನ ಅವ್ರಿಗೂ ಶೇರ್ ಮಾಡಿ. ಸೊ ಇದರಿಂದ ಅವ್ರಿಗೂ ಯೂಸ್ ಆಗುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನಿಂದ ನೀವೇನು ಪೇ ಮಾಡಬೇಕಾಗಿಲ್ಲ, ಬಟ್ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಇನ್ನೂ 3 ಜಾಬ್ ಒಳ್ಳೊಳ್ಳೆ ಜಾಬ್ನ ಸರ್ಚ್ ಮಾಡಿ ಅಪ್ಡೇಟ್ ಕೊಡಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ.
ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್.